ಕಾಶ್ಮೀರಿ ಆ್ಯಪಲ್. ಒಂದು ತುಂಬ ಅದೃಷ್ಟವಂತರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಮೈ ನೇಮ್ ಇಸ್ ಲೋಕೇಶ್. ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಮೋಟ್ರಬಲ್ ರೋಡ್, ಅದರಲ್ಲಿ ಒಂದಾಗಿರ್ತಕ್ಕಂತಹ ಕರ್ಡುಂಗ್ಲಾ ಪಾಸ್ ಹತ್ರ ನಾವಿದ್ದೀವಿ. ಶರಣ್ರಿ, ಎಲ್ಲರಿಗೂ ನಮ್ಮ ಲಡಾಖಿನ 2ನೇ ದಿನ ಇವತ್ತು ಪ್ರಾರಂಭವಾಗ್ತಿದೆ. ನಾವು ಹೋಟ್ಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಹೋಟ್ಲಲ್ಲಿ ಇದೊಂದು ಕಾಶ್ಮೀರಿ ಆ್ಯಪಲ್ ಗಿಡ ಇತ್ತು, ಅದನ್ನು ತೋರ್ಸೋಕ್ಕೆ ಅಂತ ನಾನು ಬಂದೆ. ನೋಡೋಣ ಕಾಶ್ಮೀರಿ ಆ್ಯಪಲ್ ಹೆಂಗಿದೆ ಅಂತ. ಕಾಶ್ಮೀರಿ ಆ್ಯಪಲ್ ತುಂಬ ಚಿಕ್ಕದಾವೆ, ಇನ್ನೂ ಹಣ್ಣು ಹಾಕಬೇಕು. ಒಂದು ಮರ ಬೆಳೆಸಿದ್ದಾರೆ, ತುಂಬ ಅದ್ಭುತ. ಇವತ್ತು ನಾವೇನು ಉಳ್ಕೊಂಡಿದ್ವಿ ಅದೇ ಹೋಟ್ಲ್ನಲ್ಲಿ ನಮ್ಮ ಕನ್ನಡಿಗರು ಕೂಡ ಒಂದಿಷ್ಟು ಜನ ಬಂದಿದ್ದರು ಬೆಂಗಳೂರಿಂದ. ಬಟ್ ಅವರು ಇವತ್ತು ಹೊರಡ್ತಿದ್ದಾರೆ. ನೋಡೋಣ, ಅವ್ರನ್ನೊಂದ್ಸರಿ ಮಾತಾಡ್ಸೋಣ ಹೆಂಗಿದ್ದಾರೆ ಅಂತ. ಹಲೋ ಬ್ರದರ್ಸ್. ಹಲೋ. ಏನು ಹೊರಟ್ರಾ? ಹೊರಟ್ವಿ ನಾವು ವಾಪಸ್. ಆಯ್ತು 7 ದಿನ ಟ್ರಿಪ್ ಮುಗಿತು ನಮ್ದು. ಸೊ ಯಾರಾದ್ರೂ ಲೇಕ್ ಬರೋದಿದ್ರೆ ಡೈಮಾಕ್ಸ್ ತೊಗೊಳೋದು ಮರಿಬೇಡಿ. ಹೌದಾ? ತುಂಬಾ ಮುಖ್ಯ. ಇಲ್ಲಾಂದ್ರೆ ಹಾಸ್ಪಿಟಲೈಸ್ ಆಗ್ಬೇಕಾಗತ್ತೆ. ಥ್ಯಾಂಕ್ ಯು, ಬೈ ಬೈ. ನಾವೀಗ ಲೇಹ್ ಏನಿದೆ, ಇದು ಸಮುದ್ರ ಮಟ್ಟದಿಂದ ಸುಮಾರು 11,562 ಒಂದು ಅಂದಾಜು ಅಷ್ಟು ಫೀಟು ನಾವು ಮೇಲ್ಗಡೆ ಇದ್ದೀವಿ. ಸೊ ಸಾಮಾನ್ಯವಾಗಿ ಇಷ್ಟು ಹೈಟಲ್ಲಿ ಬಂದಾಗ ಆಕ್ಸಿಜನ್ ಲೆವೆಲ್ ಕಡಿಮೆ ಆಗೇ ಆಗುತ್ತೆ. ಸೊ ಇಂಥ ಒಂದು ವೆದರ್ಗೆ ನಮಗೆ ಅಡ್ಜಸ್ಟ್ ಆಗೋಲ್ಲ. ಯಾಕೆಂದರೆ ನಾವು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಬಂದರೆ ಹೊಂದ್ಕೊಳ್ಳೋದಕ್ಕೆ ನಮಗೆ ಟೈಮ್ ಬೇಕು. ನಿನ್ನೆ ಇಡೀ ದಿನ ನಾವು ಅದನ್ನೇ ಮಾಡಿದ್ದು, ಸುಮ್ಮನೆ ಕೂತಿದ್ದು. ಒಂದು ಇದು ಡಿಹೈಡ್ರೇಟ್ ಆಗುವಂಥ ಏರಿಯಾ ಹೈಟು, ಅದಕ್ಕೆ ನಾವು ಯಾವುದೇ ರೀತಿಯ ಡಿಹೈಡ್ರೇಟ್ ಆಗುವಂತಹ ಕೆಲಸಗಳನ್ನು ಮಾಡುವಂಥದ್ದಾಗಲಿ ಅಥವಾ ಆಕ್ಸಿಜನ್ ಹೆಚ್ಚಿಗೆ ಕನ್ಸ್ಯೂಮ್ ಮಾಡುವಂಥ ಆ್ಯಕ್ಟಿವಿಟಿಗಳನ್ನಾಗಲಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಸಹಜವಾಗಿ ಎಲ್ಲರಿಗೂ ಇಲ್ಲೊಂದಿಷ್ಟು ಹೆಲ್ತ್ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ನಮ್ಮ ಬೇರೆ ಕಡೆಯಿಂದ ಬಂದವ್ರಿಗೆ ಹೆಡ್ಏಕ್ ಕಾಮನ್ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಯಾವುದೇ ಔಟ್ ಸೋರ್ಸ್ ಮೆಡಿಸನ್ ಡಿಪೆಂಡ್ ಆಗೋದಕ್ಕಿಂತ ನಮ್ಮ ಬಾಡಿನ ಅದಕ್ಕೆ ಅಡ್ಜಸ್ಟ್ ಆಗೋ ಥರ ನಾವು ಇಲ್ಲಿದ್ದುಬಿಟ್ರೆ ಗುಡ್. ಸೊ ನೋಡೋಣ, ಇವತ್ತು ನಮ್ಮದು 2ನೇ ದಿನ. ಲೇಹಿಂದ ನಾವು ಹೊರಟು ತಿಂಡಿ ತಿನ್ಕೊಂಡು ಹೊರಡ್ತೀವಿ. ಎಲ್ಲೆಲ್ಲಿ ಹೋಗ್ತೀವೋ ಅದರದ್ದು ಒಂದೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ತಿಂಡಿ ರೆಡಿ ಇದೆ. ದಿಸ್ ಇಸ್ ದ ತಿಂಡಿ. ಸೊ ಅವಲಕ್ಕಿ ಮಾಡಿದ್ದಾರೆ, ಪೂರಿ ಐಕ್ಯಾ, ಸಾಗು ಮಾಡಿದ್ದಾರೆ. ಇದರ ಜೊತೆಗೆ ಪೂರಿ ರೆಡಿ ಆಗ್ತಾ ಇದೆ. ಒಂದು ತುಂಬ ಅದೃಷ್ಟವಂತರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ನೋಡಿ, ನಮ್ಮ ಅವಲಕ್ಕಿಯಲ್ಲಿ ಟೊಮೊಟೊ ಹಣ್ಣು ಸಿಗ್ತಾ ಇದೆ ನನಗೆ. ನೋಡಿ, ಟೊಮೊಟೊ ಹಣ್ಣಿದೆ. ಪ್ರಯಾಣ ಈಗ ಅಧಿಕೃತವಾಗಿ ಪ್ರಾರಂಭ. ಫಸ್ಟ್ಗೆ ಹೋಗ್ತಾ ಇರೋದು ಪಹला कहाँ जा रहे हैं? पहले खरतुंगला ಟಾಪ್ जा रहे हैं हम लोग. ಕರ್ತುಂಗ್ಲಾ ಪಾಸ್ ಹೋಗ್ತಾ ಇದೀವಿ. ಜಗತ್ತಿನಲ್ಲಿ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಒನ್ ಆಫ್ ದಿ ಮೋಟರಬಲ್ ರೋಡ್. ಸೊ ಇವತ್ತು 10 ದಿನ ನಮ್ಮ ಜೊತೆಗೆ ನಮ್ಮ ಡ್ರೈವರ್ ಪದ್ಮ ಅಣ್ಣವ್ರು ಇರ್ತಾರೆ. ಹಾಯ್ ಸರ್. ಏನಿದೆ, ಲಡಾಖ್ ಕೇಂದ್ರಾಡಳಿತ ಪ್ರದೇಶದ ರಾಜಧಾನಿ ಮತ್ತೆ ಸಿಂಧೂ ನದಿ ಬಯಲಿನಲ್ಲಿರ್ತಕ್ಕಂತಹ ಒಂದು ಸುಂದರವಾದ ಸ್ಥಳ. ಟಿಬೇಟಿಯನ್ನರು, ಮುಸ್ಲಿಮ್ಸರು ಸೇರಿದಂತೆ ಅನೇಕ ರಾಜಮನೆತನಗಳು ಈ ಪ್ರದೇಶವನ್ನ ಆಡಳಿತ ಮಾಡಿದ್ದಾರೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಮುಂದೆ ಯಾವಾಗ್ಲಾರು ಸಮಯ ಸಿಕ್ಕಾಗ ಹೇಳ್ತೀನಿ. ಹೇಳಬೇಕಾಗಿರೋ ವಿಷಯ ಏನಂತಂದ್ರೆ, ಲೇಹ್ ನಗರ ಏನಿದೆ, ಪುರಾತನ ಕಾಲದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರ ದೃಷ್ಟಿಯಿಂದ ಭಾರಿ ಮಹತ್ವ ಪಡೆದಂತಹ ಒಂದು ಸ್ಥಳ. ಈಗಿನ ಚೀನಾ, ಟಿಬೇಟ್, ಕಾಶ್ಮೀರ ಮತ್ತು ಈಗಿನ ಮಧ್ಯ ಭಾರತದ ಪ್ರದೇಶಗಳ ಮಧ್ಯ ಏನು ಅಂತಾರಾಷ್ಟ್ರೀಯ ವ್ಯಾಪಾರ ವಹಿವಾಟು ನಡೀತಿತ್ತು, ಅದು ಈ ಲೇಹ್ ಮಾರ್ಗದಲ್ಲೇ ನಡೀತಾ ಇತ್ತು. ಅನೇಕ ವಿದೇಶಿ ವ್ಯಾಪಾರಿಗಳು ಈ ಲೇಹ್ನಲ್ಲಿ ಉಳಿದುಕೊಂಡು ಮುಂದಿನ ವ್ಯಾಪಾರದ ಪ್ರವಾಸಕ್ಕಾಗಿ ಹೊರಡ್ತಿದ್ರು. ಬನಾರಸ್ ರೇಷ್ಮೆ, ನೂಲು, ಗಾಂಜಾ, ಚರಸ್, ಇಂಡಿಕಾ, ಪಶಿಮ, ಉಪ್ಪು, ಆಹಾರ ಧಾನ್ಯಗಳು ಮುಂತಾದ ವಿದೇಶಿ ವ್ಯಾಪಾರಿ ವಸ್ತುಗಳನ್ನು ಈ ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ರು. ಸಾಮಾನ್ಯವಾಗಿ ವ್ಯಾಪಾರಿಗಳು ಕುದುರೆ ಮತ್ತು 2 ಡುಬ್ಬದ ಒಂಟೆಗಳನ್ನು ಇಲ್ಲಿ ಬಳಕೆ ಮಾಡ್ಕೊಳ್ತಿದ್ರು.
ರೋಡಲ್ಲಿ ಒಂದು ವ್ಯೂ ಪಾಯಿಂಟ್ಗೆ ಗಾಡಿನ ನಿಲ್ಸಿದೀವಿ, ನಮ್ಮ 2 ಗಾಡಿನ. ಹೆಂಗಿದೆ ಅಂತ. ಇಲ್ಲಿ ವೆದರ್ಗೆ ಈ ಕ್ಯಾಪ್ ಎಲ್ಲ ಆಗಲ್ಲ, ಇಲ್ಲಿಗೆ ಬೇರೆ ಕ್ಯಾಪೇ ಹಾಕ್ಬೇಕು. ತೆಗಿತೀನಿ. ಇನ್ನು ಕಷ್ಟ ಇದೆ ಇಲ್ಲಿ. ಈ ಲೇಹ್ನಿಂದ ಈ ರೀತಿ ಕರುಗಳನ್ನ ದಾಟ್ಕೊಂಡು ನಾವು ಕರಡುಂಗ್ಲಾ ಪಾಸ್ಗೆ ಹೋಗ್ತಿದ್ದೀವಿ. ನಮ್ಮ ದೇಶ ಸ್ವತಂತ್ರಗೊಂಡ ನಂತರ ಸ್ಥಳೀಯರು ಹಾಗೂ ಸೈನಿಕರನ್ನ ಹೊರತುಪಡಿಸಿದರೆ ಬೇರೆ ಹೊರಗಿನ ಯಾವುದೇ ಪ್ರಜೆಗಳಿಗೆ ಇಲ್ಲಿ ಬರೋದಕ್ಕೆ ಅವಕಾಶ ಇರಲಿಲ್ಲ. ಕಂಪ್ಲೀಟ್ ಆಗಿ ರೆಸ್ಟ್ರಿಕ್ಷನ್ ಅನ್ನ ಮಾಡಿಟ್ಟಿದ್ರು. ಬ್ಯೂಟಿಫುಲ್ ಹಿಮಾಲಯ ತೋರಿಸ್ತೀನಿ ತಡ್ರಿ ನಿಮಗೆ ಫುಲ್ ರೇಂಜು. 1976ರಲ್ಲಿ ಹೊರಗಿನ ಪ್ರಜೆಗಳು ಅಂದರೆ ಈ ಸ್ಥಳೀಯರು ಮತ್ತು ಸೈನಿಕರನ್ನು ಹೊರತುಪಡಿಸಿ ಬೇರೆಯವರು ಕೂಡ ಇಲ್ಲಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ರು. ಈ ಬ್ರೋ ಅಂತ ಒಂದು ಸಂಸ್ಥೆ ಇದೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ. ಅವರು ಇಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 1988ರಲ್ಲಿ ಸಾರ್ವಜನಿಕ ವಾಹನಗಳು ಕೂಡ ಇಲ್ಲಿ ಮುಕ್ತವಾಗಿ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಅವಾಗಿಂದ ಇಲ್ಲಿಯ ಒಂದು ಪ್ರವಾಸೋದ್ಯಮ ಇನ್ನೂ ಹೆಚ್ಚೆಚ್ಚಿಗೆ ಪರಿಚಯ ಆಯಿತು. ಎಲ್ಲಿ ಅವರ ಕರ್ನಾಟಕ ಎಲ್ಲಿ ಎಲ್ಲಿ ಬೆಳಗಾವಿ ಬರ್ರಿ ಕಾಕ ಆರಾಮಿದ್ರಿ? ಬೆಳಗಾವಿ ಸಿಕ್ಕಂತೆ ಬ್ರದರ್. ವೈ ನೀನ್ ನಡ್ಕೊಂಡು ಹೋಗ್ತಿದ್ದೀರಿ, ಏನ್ ಸಮಾಚಾರ? I'm gaining altitude now. I'm attempting a mountain to climb, which is a 7,000 meter peak. For the video, It's okay. I'm also Kannada. 7,100 ಮೀಟರ್ ಒಂದು ಮೌಂಟೇನ್ ಕ್ಲೈಂಬ್ ಮಾಡಕತ್ತೀನಿ, ಮೌಂಟ್ ನೂನ್. ಸೊ ಅದರ ಪ್ರಿಪರೇಷನ್ ಆಗಿ ಐಮ್ ಜಸ್ಟ್ ಕ್ಲೈಂಬಿಂಗ್ ಬಿಕಾಸ್ ನಂಗೆ ಒಂದು ಸ್ವಲ್ಪ ಆಕ್ಸಿಜನ್ ಇಶ್ಯೂಸ್ ಅದ ಪ್ರೀವಿಯಸ್ ಕ್ಲೈಮ್ಸ್ ಅಲ್ಲಿ. ಸೊ ಜಗತ್ತಿನಲ್ಲೇ ಅತ್ಯಂತ ಎತ್ತರದ ಮೋಟ್ರಬಲ್ ರೋಡ್, ಅದರಲ್ಲಿ ಒಂದಾಗಿರ್ತಕ್ಕಂತಹ ಕರಡುಂಗ್ಲಾ ಪಾಸ್ ಹತ್ರ ನಾವಿದ್ದೀವಿ. ಇಲ್ಲಿ ತುಂಬ ಹೊತ್ತು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಆಕ್ಸಿಜನ್ ಪವರ್ ತುಂಬ ಬೇಕಾಗ್ತದೆ. ವಾಯ್ಸ್ ಓವರಲ್ಲಿ ಕೂಡ ಟ್ರೈ ಮಾಡ್ತೀನಿ. ಲೆಟ್ಸ್ ಗೋ. ಹಿಮಾಲಯದ ಪರ್ವತ ಶ್ರೇಣಿಯ ಕರಕೋನ ಪರ್ವತ ಶ್ರೇಣಿ ಮತ್ತು ಲಡಾಖ್ ಪರ್ವತ ಶ್ರೇಣಿಯನ್ನು ಇಬ್ಬಾಗ ಮಾಡೋದೇ ಈ ಕರಡುಂಗ್ಲಾ ಪಾಸ್. ಇದು ನಿಲ್ಲಕ್ಕಾಗಲ್ಲ, ಇರ್ತದೆ ತುಂಬಾ, ಇದ್ರ ಮೇಲೆ ಸರ್ಕಸ್ ಮಾಡೋಕ್ಕಾಗಲ್ಲ. ಮೋಸ್ಟ್ ಡೇಂಜರಸ್ ಐಸು. ನಾವೇನಾದ್ರೂ ಪ್ರಿಕಾಷನರಿ ಮೆಷರ್ಸ್ ತಗೊಳ್ದೇನೆ ಇದ್ರ ಮೇಲೆ ಬಂದ್ರೆ ಸ್ನೋ ಬೈಟ್ ಆಗೋದು. ನಾವೀಗ ಹತ್ತಿ ಬಂದಿದ್ದು ಲಡಾಖ್ ಹಿಮಾಲಯ ಶ್ರೇಣಿ ಆದ್ರೆ ಕೆಳಗಡೆ ಇಳಿತಾ ಹೋಗ್ತೀವಲ್ವಾ, ಅದು ಕರಕೋನ ಪರ್ವತ ಶ್ರೇಣಿ. ಜಗತ್ತಿನಲ್ಲೇ ಒನ್ ಆಫ್ ದಿ ಮೋಸ್ಟ್ ಹೈಯೆಸ್ಟ್ ಮೋಟ್ರಬಲ್ ರೋಡ್ 17,982 ಫೀಟ್ ಹೈಟ್ ಅಲ್ಲಿ ಇರ್ತಕ್ಕಂಥ ಕರಡುಂಗ್ಲಾ ಪಾಸ್ ರೋಡ್ ಅಲ್ಲಿ ಇದೀವಿ. ಕರಡುಂಗ್ಲಾ ಪಾಸ್. ನಮ್ಮ ಜೊತೆ ಒಬ್ರು ಕರ್ನಾಟಕದ ಬೈಕ್ ರೈಡರ್ ಇದ್ದಾರೆ, ಇಲ್ಲಿದ್ದಾರೆ ನೋಡಿ. ಕರ್ನಾಟಕದ ಇಂಡಿಯಾ ಬೈಕ್ ರೈಡ್ ಟೂರ್ ಮಾಡ್ತಕ್ಕಂಥ. ತಮ್ಮ ಹೆಸರು? ಯಾವ ಎಷ್ಟು ದಿನ ಆಯ್ತು? 38 days. ಯು ಆರ್ ಟ್ರಾವೆಲಿಂಗ್ ಫ್ರಮ್ 38 days ಇನ್ ಸಿಂಗಲ್ ಬೈಕ್. ಅದು ಸೋಲೋ ರೈಡ್. ಆಲ್ ದ ಬೆಸ್ಟ್. ಇದು ಕರಡುಂಗ್ಲಾ ಗೋನ್ಪಾ ಅಂತ ಹೇಳಿ, ಇದು ಬೌದ್ಧ ದೇವಸ್ಥಾನ. ದೇವಸ್ಥಾನದ ಕೆಳಗಡೆ ಒಂದಿಷ್ಟು ಶಿಲೆಗಳನ್ನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ.
ಪ್ರಯಾಣಿಕರನ್ನು ಸುರಕ್ಷಿತವಾಗಿ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಈ ಥರ ಫ್ಲ್ಯಾಗ್ಗಳನ್ನು ಇಲ್ಲಿ ಕಟ್ಟಿ ಹೋಗ್ತಾರೆ. ಆಮೇಲೆ ಜಗತ್ತಿನ ಅತಿ ಎತ್ತರದ ಯುದ್ಧ ಭೂಮಿಯಾಗಿದ್ದಂತಹ ಸಿಯಾಚಿನ್ಗೆ ಸಾಮಗ್ರಿಗಳನ್ನು ಸಾಗಿಸೋದಕ್ಕೆ ಬಳಕೆ ಮಾಡ್ತಿದ್ದಂತಹ ಏಕೈಕ ದಾರಿ ಈ ಮಾರ್ಗ ಆಗಿತ್ತು. ಇನ್ನೊಂದು ವಿಶೇಷ ಏನು ಅಂತಂದರೆ, ವರ್ಷದ ಪ್ರತಿದಿನ ಅಂದರೆ ಎಲ್ಲ ದಿನ ಕೂಡ ಇಲ್ಲಿ ಕರ್ಡುಂಗ್ಲಾ ಪಾಸಲ್ಲಿ ಹಿಮ ಇದ್ದೇ ಇರ್ತದೆ. ಕರ್ಡುಂಗ್ಲಾ ಪಾಸಿಂದ ಮುಂದೆ ಹೋಗುವಾಗ ಇಲ್ಲಿ ಹಿಮದ ರಾಶಿ ಇದೆ, ಬನ್ನಿ ನೋಡೋಣ. ನನಕ್ಕಿಂತ ಎತ್ತರದಲ್ಲಿ ಏನೋ ಭಾರ್ಗವ ಅಂತ ಏನೋ ಬರೆದು ಬಿಟ್ರೆ ಏನೋ ನೋಡಿ, ಇದೆ ಐಸು ಎಷ್ಟು ಹತ್ರ ಇದೆ. ನಾವು ಈ ವ್ಯಾಲಿಯಿಂದ ಕೆಳಗಡೆ ಹೋದ್ರೆ ನುಬ್ರಾ ವ್ಯಾಲಿಯನ್ನ ಸೇರ್ಕೋತೀವಿ. ಕರ್ಡುಂಗ್ಲಾ ಪಾಸನ್ನು ದಾಟ್ಕೊಂಡು ಸ್ವಲ್ಪ ಹೊತ್ತು ಐಸಲ್ಲಿ ಆಟ ಆಡಿ ಈಗ ನಾವು ಡಿಸ್ಕಿಟ್ ವಿಲೇಜ್ ಹೋಗ್ತಾ ಇದ್ದೇವೆ. ಈಗ ನಾರ್ತ್ ಪುಲು ಅನ್ನೋ ಒಂದು ಮಿಲಿಟ್ರಿ ಏರಿಯಲ್ಲಿ ಇದ್ದೀವಿ. ಅಫ್ಕೋರ್ಸ್ ಇದೊಂದು ಹಳ್ಳಿನೇ. ಬೆಟರ್ ಏನಂದರೆ ಇಲ್ಲಿ ಸ್ವಲ್ಪ ಬಿಸಿಲಿದೆ, ಅದೇ ನಮಗೆ ಖುಷಿ ವಿಚಾರ. ಏನೋ ಹರಿತಿದೆಯಲ್ವಾ, ಇದು ಅಲ್ಲಿ ಆ ಬೆಟ್ಟದ ಮೇಲಿಂದ ಹಿಮಗಳೆಲ್ಲ ಕರಗಿ ಸಣ್ಣ ಸಣ್ಣ ಜರಿಗಳಾಗಿ ಹಿಂಗೆ ಇದು ಹರ್ಕೊಂಡು ಮತ್ತೆ ಯಾವುದಾದ್ರೂ ಒಂದು ನದಿನ ಸೇರ್ಕೊಳ್ಳುತ್ತೆ. ಹಲೋ, ಹಾಯ್, ಮೈ ನೇಮ್ ಇಸ್ ಲೋಕೇಶ್. That's very nice to meet you too. Very nice. I love you very much. See, I want so much. This is biscuit murgo. ನಮ್ಮ ಮನೇಲಿ ಮ್ಯಾಗಿ ಮಾಡಿದ್ರೆ ರಾಮಾಯಣ ಮಾಡ್ತಿದ್ದೆ, ತಿಂತಾನೇ ಇರಲಿಲ್ಲ. ಈಗ ನೋಡಿ, ಮ್ಯಾಗಿ ತಿನ್ನಲೇಬೇಕು. ದಟ್ಸ್ ಕಾಲ್ಡ್ ಹಿಮಾಲಯ. ಮಳೆ ಬರ್ತಿದೆ ಹಿಮಾಲಯದಲ್ಲಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾವೀಗ ನುಬ್ರಾ ವ್ಯಾಲಿ ಕಡೆಗೆ ಹೋಗ್ತಿದ್ದೀವಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನೋಡ್ತೀರಿ ನಮ್ಮ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.